ನಮಸ್ಕಾರ ಕರ್ನಾಟಕ. ಕೆಲವೊಂದಷ್ಟು ದಿನಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಕೆಲವೊಂದು ಭಾವನೆಗಳು, ಕೆಲವೊಂದು ಸಮಯಗಳು, ನಿರೀಕ್ಷಿತವಾದಂತಹ ಭಾವನೆಗಳಿಗೆ ಅನಿರೀಕ್ಷಿತವಾದಂತಹ ಒಂದು ಸಮಯ ಬಂದುಬಿಡ್ತದೆ. ಸೊ ಹಂಗಾಗಿ ಒಂದಷ್ಟು ಬದಲಾವಣೆಗಳಿಂದ, ಒಂದಷ್ಟು ವಿಚಾರಗಳಿಂದ ದೂರ ಇರೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿರುವಂತಹ ವಿಡಿಯೋ ಅಥವಾ ವ್ಯಕ್ತಿಗಳು ಅವ್ರಿಗೆ ನನ್ನ ಮಾತುಗಳಿಂದ ಒಂದು ಸ್ವಲ್ಪ ಖುಷಿ ಪಡುತ್ತೆ ಅಥವಾ ಖುಷಿ ಸಿಗುತ್ತೆ ಅನ್ನೋದಾದರೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಎಲ್ಲೋ ಒಂದು ಕಡೆಗೆ ಮನುಷ್ಯ ಒಂದೇ ಮಾತನ್ನು ಹೇಳ್ಬೋದು, ಯಾವಾಗಲೂ ಯಾವುದನ್ನು ಕೂಡ ನಿರೀಕ್ಷೆ ಮಾಡಿ ಜೀವನದಲ್ಲಿ ಮುಂದೆ ಹೋಗಬೇಡ್ರಿ. ಎಲ್ಲವೂ ಕೂಡ ಅನಿರೀಕ್ಷಿತ. ನಾವು ಏನೋ ಅಂದ್ಕೊಂಡಿರ್ತೀವಿ, ಅದು ಏನೋ ಇನ್ನೊಂದು ಆಗ್ಬಿಡುತ್ತೆ. ಸೊ ಜೀವನದೊಳಗೆ ಯಾವ ರೀತಿಯಾಗಿ ಮನುಷ್ಯ ಬದುಕ್ತೀನಿ ಅಂದ್ಕೊಳ್ತೀವೋ ಅದ್ರ ವಿರುದ್ಧವಾಗಿ ನಮ್ಮ ಜೀವನ ಬರಬಹುದು. ಒಟ್ಟಾರೆಯಾಗಿ ವಿಷಯ ಇಷ್ಟೇ, ಎಲ್ಲರೂ ಜೀವನದಲ್ಲೂ ಕೂಡ ಸಮಸ್ಯೆ ಬರ್ತವೆ. ಆದರೆ ಸಮಸ್ಯೆಗಳಲ್ಲಿ ಒಂದೇ ವಿಷಯ ಏನಪ್ಪ ಅಂತಂದರೆ, ಆ ಸಮಸ್ಯೆಗಳು ಯಾವ ರೀತಿಯಾಗಿ ಬರ್ತಾವೆ ಅನ್ನೋದನ್ನು ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಸೊ ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ಬರ್ತವೆ ಎಲ್ಲರ ಜೀವನದಲ್ಲಿ. ಬಟ್ ಬಂದಂತೆ ಹೋದರೆ ಅಥವಾ ಬಂದಂತೆ ಬಂದರೆ ಬಂಧಾನವಿಲ್ಲ ಅಥವಾ ಏನೋ ಒಂದು ಅದು ಏನು ಹೇಳ್ಬೇಕು ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ. ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಜಿಗುಪ್ಸೆ ಮತ್ತು ಆಸೆ ಆಕಾಂಕ್ಷೆಗಳು ಕೂಡ ಕೆಲವೊಂದು ಸರಿ ಮನುಷ್ಯನನ್ನು ಕೆಳಗಿಳಿಸಿಬಿಡ್ತವೆ. ಅಷ್ಟೆಲ್ಲವೂ ಕೂಡ ಅದೆಲ್ಲ ಬೇಡ, ವೈಯಕ್ತಿಕ ವಿಚಾರಗಳಂತಲ್ಲ. ಕೆಲವೊಂದು ಕಾರಣಕ್ಕೋಸ್ಕರ ಈ ವಿಡಿಯೋಗಳನ್ನು ಮಾಡೋದನ್ನು ಬಿಟ್ಟಿದ್ದೆ. ಈಗ ಮತ್ತೊಮ್ಮೆ ಮಾಡಬೇಕಂತಿದ್ದೀನಿ ಕೂಡ. ಆದರೂ ಕೂಡ ಇಚ್ಛಾಸಕ್ತಿ ಅಥವಾ ಆಸಕ್ತಿ ಅನ್ನುವಂಥದ್ದು ಸ್ವಲ್ಪ ಒಂದಷ್ಟು ಕುಂದಿಸುವಂತಹ ಒಂದು ಪ್ರಯತ್ನ ಮಾಡ್ತಾಯಿದೆ. ಆದರೂ ಕೂಡ ವಿಷಯ ಏನಪ್ಪ ಅಂತಂದರೆ, ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಕೂಡ ಒಂದು RCB ಟಿ ಶರ್ಟ್ ಒಳಗೆ ಮೀನ್ಸ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಫೋಟೋ. ಅದೇ ರೀತಿಯಾಗಿ ಈ ಕಡೆ ನೋಡ್ತಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಇವರು ಕೂಡ, ಅಥವಾ ಅನುಷ್ಕಾ ಶೆಟ್ಟಿ ಇವರು ಅದ್ಭುತವಾದಂಥ ಜೋಡಿ. ಇಲ್ಲೂ ಕೂಡ ಕರ್ನಾಟಕದಲ್ಲಿ ಅಬ್ಬರಿಸುತ್ತದೆ. ಈಗ ಆಲ್ರೆಡಿ ಬಿಗ್ ಬಾಸ್ನಿಂದ ಹೊರಬಂದಿರುವಂತಹ ಜೋಡಿ ಆಗಿರುವಂತಹ ಗಿಲ್ಲಿ ಮತ್ತು ಕಾವ್ಯ ಅದ್ಭುತವಾಗಿ ರೆಸ್ಪಾನ್ಸ್ ನಡೀತಾ ಇದೆ. ಇತ್ತ RCB ಕೂಡ, ಈ ಕಡೆ IPL ಕೂಡ ಸ್ಟಾರ್ಟ್ ಆಯಿತು. ಇನ್ನೇನು ಕರ್ನಾಟಕದೊಳಗೆ ಹಬ್ಬ. ನೀವು ನೋಡಿರ್ಬೋದು, ಸದನದೊಳಗೂ ಕೂಡ ವಿಜಯಾನಂದ ಕಾಶ್ಯಪ್ಪನವರು IPL ಟಿಕೆಟ್ ನಮಗೆ ಬೇಕಂತ ಕೇಳಕತ್ತಾರೆ. ರಾಜ್ಯದೊಳಗೆ ಏನು ನಡೆದೈತು, ನನ್ನ ಜೀವನದೊಳಗೆ ಏನು ನಡೆದೈತು ಒಂದು ಅರ್ಥ ಆಗವಲ್ತು. ಇರಲಿ, ಅದು ಏನೇ ಇದ್ದರೂ ಕೂಡ ನಮ್ಮ ವಿಷಯಗಳು ನಿಮ್ಮಲ್ಲಿ ಏನಕ್ಕೆ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಾ, ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈಗ ಗಿಲ್ಲಿದು ಮನೆ ನೀವು ಹೋದ ವಾರ ನೋಡಿರ್ಬೋದು. ಕಾವ್ಯಾಳ ಬಗ್ಗೆ ಕೇಳಿರುವಂಥ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರ ಕೊಟ್ಟರು, ಅಥವಾ ಅಲ್ಲಿರುವಂಥ ವ್ಯಕ್ತಿ ನಾನು ಈ ಥರ ಒಂದು ಹುಡುಗಿನ ಲವ್ ಮಾಡ್ತಾಯಿದ್ದೆ ಅನ್ನೋ ಕಾಮಿಡಿಗಳಲ್ಲೆಲ್ಲ ಇರ್ತವೆ. ಗಿಲ್ಲಿಗೂ ಮತ್ತು ಕಾವ್ಯಾಗೂ ಎಲ್ಲೂ ಹೋದರೂ ಕೂಡ ಒಂದು ರೀತಿ ಅವರಿಬ್ಬರಿಗನ್ನು ಕೂಡಿಸುವಂತಹ ಒಂದು ಫೋಟೋಗಳನ್ನು ಕೊಡ್ತಾ ಇದ್ದಾರೆ. ಈಗ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶೆಟ್ಟಿ ಅವ್ರಿಗೆ ಎಷ್ಟರ ಮಟ್ಟಿಗೆ ಇವರು ಫೇಮಸ್ ಆಗಿದ್ದಾರೆ, ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಜೋಡಿ ಸೂಪರ್ ಹಿಟ್ ಆಗಿದೆ, ಅಥವಾ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯರ ಒಂದು ಪ್ರೇಮ ಕಾವ್ಯ ಎಲ್ಲಿವರೆಗೂ ಹೋಗ್ಬೋದು, ಅಥವಾ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗ್ಬೋದು ಗೊತ್ತಿಲ್ಲ. ಈ ಪ್ರೇಮ ಕಥೆಗಳೇ ಹೀಗೆ, ಅವು ನಾವೊಂದು ಅಂದ್ಕೊಂಡಿರ್ತೀವಿ, ಅವು ಒಂದು ಆಗ್ತಾವೆ ಜೀವನದೊಳಗೆ. ನಮ್ಮ ಜೀವನ ಏನು ನಡೆದತ್ತೋ ಗೊತ್ತಿಲ್ಲ, ಇನ್ನೊಂದು ಪ್ರೇಮ ಕಥೆಗಳನ್ನ ನೋಡ್ಕೋತಾ ಕುಂತು ಬಿಟ್ಟಿರ್ತೀವಿ. ಮತ್ತು ಇನ್ನೊಬ್ಬರನ್ನ ಒಂದು ಮಾಡುವಲ್ಲಿ ಭಾಳಷ್ಟು ಐಡಿಯಾಗಳು ನಮಗೆ ಸಿಗ್ತವೆ. ಆದರೆ ನಮ್ಮ ಪ್ರೀತಿನ ಪಡ್ಕೊಳ್ಬೇಕಾದ್ರೆ ಐಡಿಯಾಗಳು ಏನೂ ಸಿಕ್ಕಲ್ಲ. ಇನ್ನೊಬ್ಬರು ಪ್ರೇಮ ಸಫಲವಾಗಲಿ ಅಥವಾ ಅವರು ಪ್ರೇಮ ಸಿಗಲಿ ಅಂತೇಳಿ ನಾವೆಲ್ಲ ಓಡಾಡಿ ಏನಾದರೂ ಒಂದು ಐಡಿಯಾಲಜಿ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಬಟ್ ನಮ್ಮ ಪ್ರೀತಿಗಳು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರೂ ನಮ್ಗೆ ಹೆಲ್ಪ್ ಮಾಡೋಂಗಿಲ್ಲ. ಸೊ ಅದೆಲ್ಲರ ಹಣೆ ಬರಹ, ಏನೂ ಮಾಡೋಕ್ಕಾಗಲ್ಲ. ಅದು ಪಡ್ಕೊಂಡು ಬಂದಿರ್ಬೇಕಂತ. ಯಾವುದನ್ನು ಯಾರು ಪಡ್ಕೊಂಬಂದಾರೋ, ಯಾರು ಎದಕ್ಕೆ ಪಡ್ಕೊಂಬಂದಿಲ್ಲೋ ಒಂದು ಅರ್ಥ ಆಗವಲ್ತು. ಇನ್ನು ಈ ಗಿಲ್ಲಿ ಕಾವ್ಯಾರ ವಿಷಯ ಹೆಂಗಾಗ್ತೈತೆ ಗೊತ್ತಿಲ್ಲ. ಇಡೀ ಕರ್ನಾಟಕ ಜನತೆ ಅಂತ ಅವರಿಬ್ಬರನ್ನ ಹಾರೈಸಕತ್ತಾರ. ಬಟ್ ಅದು ಇಬ್ಬರು ಮುಂದೊಂದು ದಿನಮಾನಗಳಲ್ಲಿ ಮದುವೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರಿಬ್ಬರ ಒಂದು ಪ್ರೀತಿ ಮಾತ್ರ ಕರ್ನಾಟಕದಲ್ಲಿ ಭಾಳ ಅಚ್ಚಳಿಯದ ಉಳಿದೈತಿ. ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಓವರಲ್ಲಿ ಒಂದು 6 ಹೊಡೆದದ್ದು ಅಥವಾ 2 4 ಹೋಗಿದ್ದು, ಅಲ್ಲಿ ಒಂದು ಪ್ಲೇಯಿಂಗ್ ಕಿಸ್ಸನ್ನು ಕೊಡ್ತಾರೆ. ಅವರು ಕೂಡ ಅದನ್ನು ನಾಚ್ಕೊತಾರೆ. ಅದಾದ ನಂತರ ಇಲ್ಲಿ ಕೂಡ ಕಾವ್ಯ ಗಿಲ್ಲಿ ಬಗ್ಗೆ ಹೇಳಿದಾಗಲೆಲ್ಲ ನಾಚ್ಕೊಳ್ಳೋದಾಗಿರ್ಬೋದು, ಅಥವಾ ಒಟ್ಟಾರೆಯಾಗಿ ನಡೆದೈತೆ. IPL ಸೀಸನ್ ಒಂದು ಕಡೆ ಆಯ್ತಪ್ಪ, ಗಿಲ್ಲಿ ಸೀಸನ್ ಕೂಡ ಇಷ್ಟು ದಿನ ನಡೆದಿತ್ತು. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಸೀಸನ್ ಒಂದು ಕಡೆ ಆಯ್ತಪ್ಪ ಅಂದರೆ ಇವತ್ತು IPL ಒಳಗೆ ವಿರಾಟ್ ಕೊಹ್ಲಿ ಅವರ ಸೀಸನ್ ಕೂಡ ಒಂದು ನಡೀತಾ ಇದೆ. ಎರಡು ಕೂಡ ಜನರಲ್ಲಿ ಮಾತ್ರ ಈಗ ಮನೋರಂಜನೆಗೆ ಏನು ಕಡಿಮೆ ಇಲ್ಲ. ಕ್ರಿಕೆಟ್ ನೋಡೋರಿಗೆ ಕ್ರಿಕೆಟ್ ಇದೆ, ಬಿಗ್ ಬಾಸ್ ನೋಡೋರಿಗೆ ಬಿಗ್ ಬಾಸ್ ಇಲ್ಲ.
ಬಟ್ ಬಿಗ್ ಬಾಸ್ ನೆನಪುಗಳು ಗಿಲ್ಲಿ ಎಲ್ಲಿ ಹೋದರೂ ಕೂಡ, ಗಿಲ್ಲಿ ಕಾವ್ಯ ಎಲ್ಲಿ ಹೋದರೂ ಕೂಡ ಇಬ್ಬರನ್ನ ಹಾರೈಸುವಂಥದ್ದು ಅಥವಾ ಅವರಿಬ್ಬರನ್ನ ಒಂದು ಮಾಡುವಂಥ ಪ್ರಯತ್ನ. ಒಟ್ಟಾರೆಯಾಗಿ ಗಿಲ್ಲಿ ಕಾವ್ಯ ಎಷ್ಟು ಫೇಮಸ್ ಆಗಿದ್ದಾರೆ ಅದಕ್ಕಿಂತ ದುಪ್ಪಟ್ಟು ಫೇಮಸ್ ಈಗ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಅವರು. ಇವರಿಬ್ಬರು ಜೋಡಿ ಕೂಡ ಸಖತ್ತಾಗಿರುವಂಥದ್ದು. ಮತ್ತು RCB ಕೂಡ ಈ ವರ್ಷ ಗೆದ್ದೇ ಗೆಲ್ತತೆ. ಹೋದ ವರ್ಷ 2025 ಗೆದ್ದು ಕಪ್ಪನ್ನು ತೊಗೊಂಡಿದ್ದು ಇತಿಹಾಸವೇ ಸೃಷ್ಟಿ ಮಾಡೈತೆ. ಆದ್ರೆ ಆ ಕಪ್ಪು ನೋಡೋಕೆ ಬಂದವರು ಅಥವಾ ಅವ್ರು ನೋಡೋಕೆ ಬಂದು 11 ಜನ ಸತ್ತೋದ್ರು. ಅದನ್ನು ಬಿಟ್ಟು ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ, ಆ ಒಂದು 11 ಜನ ಸತ್ತೋಗಿರುವಂಥ ಕಾರಣಕ್ಕೋಸ್ಕರ ಸ್ಟೇಡಿಯಂ ಒಳಗೆ 11 ಜನರಿಗೋಸ್ಕರ ಒಂದು ಕುರ್ಚಿಯನ್ನು ಮೀಸಲಿಟ್ಟರಂತ. ಅದು ಏನೇನೋ ಆಗೈತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವು ರಾಜಕಾರಣಿಗಳು ಕೂಡ ನಮ್ಗೆ IPL ನೋಡೋಕೆ ನಮಗೊಂದು ಟಿಕೆಟ್ ಕೊಡ್ರಿ, 5 ಟಿಕೆಟ್ ಕೊಡ್ರಿ, ಫ್ರೀ ಕೊಡ್ರಿ, ಆಮೇಲೆ ವೈಫೈ VIP ಸೀಟ್ಗಳನ್ನು ಕೊಡ್ರಿ ಅಂತ ಕೇಳಾಕತ್ತಾರೆ. ರಾಜ್ಯದೊಳಗೆ ಏನೇನೋ ಸಮಸ್ಯೆ ನಡೆದವ. ರಾಜ್ಯದೊಳಗೆ ಸಮಸ್ಯೆಗಳಿಗೆ ಜನರು ಒಯ್ಕೊಂತ ಹೊಂಟಾರ. ನೀರಿಲ್ಲ, ಈಗ ಬ್ಯಾಸಿಗೆ ಬರಾಕತ್ತೈತಿ, ನೀರಿಲ್ಲ. ಆಮೇಲೆ ಆ ರೋಡ್ ಸರಿ ಇಲ್ಲ ಬೆಂಗಳೂರೊಳಗೆ. ಅದನ್ನೆಲ್ಲ ನೋಡ್ರಪ್ಪ, ಅದನ್ನೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡ್ರಪ್ಪ ಅಂತಂದ್ರೆ ಇವರು ಬರೀ IPL ಟಿಕೆಟ್ ಕೊಡ್ರಿ, ನಾವು ನಮ್ಮ ಹೆಂಡ್ರ ಮಕ್ಕಳು ಹೋಗ್ಬೇಕು, ಹೆಂಡ್ರ ಮಕ್ಕಳು ಮನೆಗೆ ಕೇಳ್ತಾರಂತ. ಅಲ್ಲ, ಆ ಕ್ಷೇತ್ರದ ಜನರ ಏನು ಹೋಗಿತಾರೆ ನಮ್ಮದು ಅರಿವನ್ ಐತೆ ಅಲ್ಲಿ ನಿಮಗೆ ಅನಿಸ್ಬಿಟ್ಟೈತೆ. ಅಲ್ಲಡ್ರಿ ನಮ್ಮ ಜೀವನ ಒಯ್ಕೊಂತ ಹೊಂಟ್ಬಿಟ್ಟೈತಿ, ಇನ್ನು ಅವ್ರ ಜೀವನದ್ದು ಏನು ಬಗ್ಗೆ ಏನು ಮಾತಾಡಮ್ಮ, ಇಲ್ಲ ಅದ್ರ ಬೇರೆ ಪ್ರಶ್ನೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಗಿಲ್ಲಿ ಕಾವ್ಯ ಮದುವೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅನುಷ್ಕಾ ಶೆಟ್ಟಿ ಮತ್ತು ವಿರಾಟ್ ಕೊಹ್ಲಿ ಅವಷ್ಟು ಫೇಮಸ್ ಅಂತೂ ಅದಾರ. ಈಗ RCB ಗೆದ್ದೇ ಗೆಲ್ತೈತೆ 2026 ಅಂತ ಹೇಳ್ತಾ ಗಿಲ್ಲಿ ಕಾವ್ಯರು ಕೂಡ ಶುಭವಾಗಲಿ. ಇವರಿಬ್ಬರದು ಕ್ರೇಜ್ ಇನ್ನೇನೇ IPL ಬಂತು, ಗಿಲ್ಲಿ ಕ್ರೇಜ್ ಮುಗೀತಿ ಅಂತದ್ದು ಕೆಲವೊಂದು ವಾದಗಳು ನಡೀತಾ ಇದ್ದಾವೆ. ಗಿಲ್ಲಿ ಕ್ರೇಜ್ ಇರಲಿ ಬಿಡಲಿ, IPL ಕ್ರೇಜ್ ಎಷ್ಟಿತ್ತೋ ಗಿಲ್ಲಿ ಕ್ರೇಜ್ ಕೂಡ ಅಷ್ಟೇ ಇರ್ತದೆ. ಬಟ್ ಈಗ ಯಾವುದೇ ದರ್ಶನ್ ಸುದೀಪ್ಗೆ ಅಭಿಮಾನಿಗಳಾಗಿರ್ತಾರೆ, ಅವ್ರ ಅಭಿಮಾನಿಗಳಾದ ತಕ್ಷಣ IPL ಬಂದ ತಕ್ಷಣ ದರ್ಶನ್ ಸುದೀಪ್ನೆಲ್ಲರನ್ನು ಬಿಟ್ಬಿಡ್ತಾರೆ, ಬಿಡೋಂಗಿಲ್ಲ. ಸೊ ಅದೇ ರೀತಿ ಗಿಲ್ಲಿ IPL ಮುಗಿದ್ಮೇಲೆ ಕೂಡ ಗಿಲ್ಲಿ ಹವಾ ಇರ್ತೈತಿ. ಗಿಲ್ಲಿ ಏನಾರು ಇಷ್ಟರೊಳಗೆ ಸಿನಿಮಾ ಮಾಡಿದ್ದಪ್ಪ ಮತ್ತೊಂದು ಅಪ್ಡೇಟ್ ಕೊಡ್ತಾರೆ. ಅವಾಗ ಗಿಲ್ಲಿ ಹಿಂಗೆ ಬರ್ತಾರೆ. ಎಲ್ಲರೂ ಕೂಡ IPLಗೋಸ್ಕರ 24 ಗಂಟೆ ಕಾಯಂಗಿಲ್ಲ. IPL ಬಂದಾಗ IPL ನೋಡ್ತಾರೆ, ಈ ಸೀಸನ್ ಬಂದಾಗ ಇದನ್ನು ನೋಡ್ತಾರೆ. ಎಲ್ಲರೂ ಒಂದೊಂದು ಅಭಿಮಾನ ಅಂತ ಒಂದು ಸರಿ ಹುಟ್ಟಿದ ಮೇಲೆ ಅವ್ನು 10 ವರ್ಷಕ್ಕೆ ಬಿಟ್ಟು ಸಿಗಲಿ ಅಥವಾ ಒಂದು 20 ವರ್ಷಕ್ಕೆ ಬಿಟ್ಟು ಸಿಗಲಿ, ಅದು ಅವರವ್ರ ಪ್ರೀತಿ, ಅವರ ವಿಶ್ವಾಸ, ಅವರವ್ರ ಅಭಿಮಾನ ತೋರಿಸ್ಕೋತಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಯಾರ್ಯಾರ ಜೀವನ ಹೆಂಗೆ ನಡೀತದೆ ಗೊತ್ತಿಲ್ಲ. ಒಟ್ಟು ಈಗ ಸದ್ಯ IPL ನಡೆದೈತೆ. ಒಟ್ಟು ನಾ ಹೇಳೋದು ಇಷ್ಟ, ಜೀವನದೊಳಗೆ ಯಾವುದನ್ನು ನಿರೀಕ್ಷೆ ಮಾಡಬೇಡ್ರಿ ಅಥವಾ ಅದರ ಮೇಲೆ ಭರವಸೆ ಇಟ್ಕೊಂಡು ಜೀವನ ಮಾಡಬೇಡ್ರಿ. ಹೆಂಗೆ ಬರ್ತೈತೆ ಹಂಗೆ ಹೋಗ್ರಿ. ಎಲ್ಲವೂ ಪ್ರೀತಿ ಗೆಲ್ಲಕ್ಕಾಗಲ್ಲ, ಎಲ್ಲವೂ ಪ್ರೀತಿಗಳು ಸೋಲಕ್ಕಾಗಲ್ಲ. ಬಟ್ ಬದುಕಿನ ಭರವಸೆಗಳು ನಮ್ಮವರೇ ನಮಗೆ ತಂದಿಡುವಂಥ ಪ್ರಯತ್ನ ಮತ್ತು ಏನೇನೋ ಕಲ್ಪನೆಗಳು. ಸೊ ನಾನು ಏನೇನೋ ಮಾತಾಡೋಕೆ ಹೋಗ್ತೀನಿ, ಏನೇನೋ ಮಾತಾಡ್ತೀನಿ, ಅದೆಲ್ಲ ಬಿಟ್ಬಿಡ್ರಿ. ಒಬ್ಬರ ಮೇಲೆ ಅದು ವಿಶ್ವಾಸವನ್ನು ಗಳಿಸೋದು ಭಾಳ ಸುಲಭ, ಅಂದ್ರೆ ಉಳಿಸ್ಕೊಳ್ಳೋದು ಭಾಳ ಕಷ್ಟ. ಜೀವನದೊಳಗೆ ಅದು ಒಂದನ್ನು ಮಾತ್ರ ಮಾಡೋಕೆ ಹೋಗ್ಬೇಡ್ರಿ. ನೀವು ಹೆಂಗಾದ್ರೆ ಹಂಗೆ ಇರ್ರಿ, ಇನ್ನೊಬ್ರಿಗೋಸ್ಕರ ನಿಮ್ಮ ಜೀವನ ತ್ಯಾಗ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಜೀವನ ಹೆಂಗೆ ತಿಳಿತೈತೆ ಹಂಗೆ ಮಾಡಿರಿ. ಬಟ್ ಸ್ವಲ್ಪ ಕುಟುಂಬದ ಕಾರಣಕ್ಕೋಸ್ಕರ, ಕುಟುಂಬದ ಒಂದು ಭವಿಷ್ಯಕ್ಕೋಸ್ಕರ ಅಥವಾ ನಿಮ್ಮ ವ್ಯಕ್ತಿತ್ವದ ಭವಿಷ್ಯಕ್ಕೋಸ್ಕರ ಇಡೀ ಜೀವನವನ್ನು ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಬಂದರೂ ಬರಬಹುದು. ಏನು ಮಾತಾಡೋಕತ್ತೀನಿ ನನಗೆ ಅರ್ಥ ಆಗುತ್ತೋ. ದಯವಿಟ್ಟು ಏನಾರ ಇದರೊಳಗೆ ಏನಾರ ತಪ್ಪಿತಪ್ಪನ್ನು ಖಂಡಿತವಾಗಿ ತಿದ್ಕೋತೀನಿ. ಏನಾರು ತಪ್ಪಿತಪ್ಪನ್ನು ಹೊಟ್ಟೆಗೆ ಹಾಕೋರಿ. ಅದು ಒಂದು ಏನೇನೋ ಮಾತಾಡೋಕೆ ಹೊಂಟ್ಬಿಟ್ಟಿನಿ. ಸೊ ಹಾಗಾಗಿ ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಯಾಕಪ್ಪ ಅಂದ್ರೆ ಮುಂದೆ ಏನು ಮಾತಾಡ್ಬೇಕು ಅರ್ಥ ಆಗುತ್ತೋ. ದಯವಿಟ್ಟು ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತಾ ಧನ್ಯವಾದಗಳು.